ದೇಶದ ಅತಿ ಉದ್ದದ ಸೇತುವೆ ಅಟಲ್ ಸೇತು. ಬರೋಬ್ಬರಿ 17,840 ಕೋಟಿ ವೆಚ್ಚ. ದೇಶದ ಅತಿ ದುಬಾರಿ ಸೇತುವೆಯೂ ಹೌದು. ಇದು ಭಾರತದ ಅತಿ ಉದ್ದದ ಸೇತುವೆ ಮತ್ತು ಅತಿ ಉದ್ದದ ಸಮುದ್ರ ಸೇತುವೆಯಾಗಿದೆ. ಇದು ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ನವಿ ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕವನ್ನು ಒದಗಿಸುತ್ತೆ. ಮುಂಬೈ ಮತ್ತು ನವಿ ಮುಂಬೈ ನಡುವಿನ ಪ್ರಯಾಣದ ಅಂತರವನ್ನು ಕೇವಲ 20 ನಿಮಿಷಗಳಿಗೆ ಕಡಿಮೆ ಮಾಡಿದೆ. ಮೊದಲು ಪ್ರಯಾಣಕ್ಕೆ 2 ಗಂಟೆ ತೆಗೆದುಕೊಳ್ತಾ ಇತ್ತು. ಮುಂಬೈನಿಂದ ಪುಣೆ, ಗೋವಾ ಮತ್ತು ದಕ್ಷಿಣ ಭಾರತಕ್ಕೆ ಪ್ರಯಾಣದ ಸಮಯವನ್ನು ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲ, ಮುಂಬೈ ಬಂದರು ಮತ್ತು ಜವಾಹರ್ಲಾಲ್ ನೆಹರು ಬಂದರು ನಡುವಿನ ಸಂಪರ್ಕವನ್ನು ಕೂಡ ಸುಧಾರಿಸುತ್ತೆ. ಸುಮಾರು 17,840 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಅಟಲ್ ಸೇತು ದೇಶದ ಅತಿ ಉದ್ದದ ಸೇತುವೆ ಮತ್ತು ಉದ್ದದ ಸಮುದ್ರ ಸೇತುವೆಯಾಗಿದೆ. ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅನ್ನು ಈಗ ಅಟಲ್ ಬಿಹಾರಿ ವಾಜಪೇಯಿ ಸೇವ್ರಿ ನವ ಶೇವಾ ಅಟಲ್ ಸೇತು ಎಂದು ಹೆಸರಿಸಲಾಗಿದೆ. ಸೇತುವೆಗೆ ಶಂಕುಸ್ಥಾಪನೆಯನ್ನ ಪ್ರಧಾನಿಯವರು ಡಿಸೆಂಬರ್ 2016ರಲ್ಲಿ ನೆರವೇರಿಸಿದ್ರು. 17,840 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಟಲ್ ಸೇತು ನಿರ್ಮಾಣ ಮಾಡಲಾಗಿದೆ. ಇದು 21.8 ಕಿಲೋಮೀಟರ್ ಉದ್ದದ 6 ಪಥದ ಸೇತುವೆಯಾಗಿದ್ದು, ಸಮುದ್ರದ ಮೇಲೆ 16.5 ಕಿಲೋಮೀಟರ್ ಉದ್ದ ಮತ್ತು ಭೂಮಿಯಲ್ಲಿ ಸುಮಾರು 5.5 ಕಿಲೋಮೀಟರ್ ಉದ್ದವಿದೆ. ಈ ಸೇತುವೆ ಮೇಲೆ ಸಂಚಾರಕ್ಕೆ ಎಷ್ಟು ಹಣ ತೆರಬೇಕು? ಏಕಮುಖ ಸಂಚಾರಕ್ಕೆ 250 ರೂಪಾಯಿ, 2 ಕಡೆ ಸಂಚಾರಕ್ಕೆ 375 ರೂಪಾಯಿ, ದಿನದ ಪಾಸ್ ಬೇಕಾದ್ರೆ 625 ರೂಪಾಯಿ, ತಿಂಗಳ ಪಾಸ್ ಬೇಕಾದ್ರೆ 12,500 ರೂಪಾಯಿ. ಇದು ಕಾರ್ಗಳ ಸಂಚಾರಕ್ಕೆ ಮಾತ್ರ ಅನ್ವಯ. ಅಟಲ್ ಸೇತು ಕಾರುಗಳಿಗೆ ಏಕಮುಖ ಸಂಚಾರಕ್ಕೆ 250 ರೂಪಾಯಿ ಶುಲ್ಕ ವಿಧಿಸುವ ಪ್ರಸ್ತಾವನೆಗೆ ಮಹಾರಾಷ್ಟ್ರ ಸರ್ಕಾರ ಅನುಮತಿ ನೀಡಿದೆ. ಈಗಿರುವ ಟೋಲ್ ಸಂಗ್ರಹದ ನಿಯಮಗಳ ಪ್ರಕಾರ ಅರ್ಧದಷ್ಟು ಮೊತ್ತವನ್ನು ಮಾತ್ರ ವಿಧಿಸಲಾಗ್ತಾ ಇದೆ ಎಂದು ಮುಖ್ಯಮಂತ್ರಿ ಏಕನಾಥ ಶಿಂದೆ ಅವರ ಸಂಪುಟ ನಿರ್ಧರಿಸಿದೆ. ಪ್ರತಿ ಪ್ರಯಾಣಕ್ಕೆ ಇಂಧನ ವೆಚ್ಚದಲ್ಲಿ ಸುಮಾರು 500 ರೂಪಾಯಿ ಉಳಿತಾಯವಾಗಲಿದೆ. ಕಾರ್ಗಳಿಗೆ 250 ರೂಪಾಯಿ ನಿಗದಿಯಾದರೆ ಲಾರಿಗಳಿಗೆ 400 ರೂಪಾಯಿ, ಬಸ್ಗಳಿಗೆ 830 ರೂಪಾಯಿ, 3 AXLಗಳಿಗೆ 905 ರೂಪಾಯಿ, 4ರಿಂದ 6 AXLಗಳಿಗೆ 1,300 ರೂಪಾಯಿ, ಅದಕ್ಕೂ ಭಾರಿ ಗಾತ್ರದ ವಾಹನಗಳಿಗೆ 1,580 ರೂಪಾಯಿಯನ್ನು ಏಕಮುಖ ಸಂಚಾರಕ್ಕೆ ನಿಗದಿ ಮಾಡಲಾಗಿದೆ. ಭಾರಿ ಗಾತ್ರದ ವಾಹನಗಳಿಗೆ ತಿಂಗಳ ಪಾಸ್ ಬೇಕಂದ್ರೆ ಬರೋಬ್ಬರಿ 79,000 ರೂಪಾಯಿ ಕೊಡಬೇಕು. ದೇಶದ ಅತಿ ದುಬಾರಿ ಟೋಲ್ಗಳಲ್ಲಿ ಇದೇ ಅಗ್ರಗಣ್ಯ ಸ್ಥಾನ ಪಡೆದುಕೊಂಡಿದೆ. ಅಟಲ್ ಸೇತು ಹೇಗಿದೆ ಗೊತ್ತಾ? ಐಫೆಲ್ ಟವರ್ ತೂಕದ 17 ಪಟ್ಟು ಉಕ್ಕು ಬಳಕೆ, ಪ್ರತಿದಿನ 70,000 ವಾಹನಗಳ ಸಂಚಾರ. ಅಟಲ್ ಸೇತು ಇಂಜಿನಿಯರಿಂಗ್ ಲೋಕದ ಒಂದು ಅದ್ಭುತ ಕಲ್ಪನೆಯಾಗಿದ್ದು, 500 ಬೋಯಿಂಗ್ ವಿಮಾನಗಳ ತೂಕಕ್ಕೆ ಸಮನಾದ ಉಕ್ಕನ್ನು ಮತ್ತು ಐಫೆಲ್ ಟವರ್ನ ತೂಕದ 17 ಪಟ್ಟು ತೂಕವನ್ನು ನಿರ್ಮಾಣಕ್ಕೆ ಬಳಸಲಾಗಿದೆ. ಇದರ ನಿರ್ಮಾಣದಲ್ಲಿ 1,77,903 ಮೆಟ್ರಿಕ್ ಟನ್ ಉಕ್ಕು ಮತ್ತು 5,04,253 ಮೆಟ್ರಿಕ್ ಟನ್ ಸಿಮೆಂಟ್ ಬಳಸಲಾಗಿದೆ. ಸೇತುವೆಯು ಮುಂಬೈ ಮತ್ತು ಪುಣೆ ಎಕ್ಸ್ಪ್ರೆಸ್ ವೇ ನಡುವಿನ ಅಂತರವನ್ನು ಕಡಿಮೆ ಮಾಡುತ್ತೆ. ಇದು ನಿರ್ಮಾಣ ಹಂತದಲ್ಲಿರುವ ನವಿ ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಂಥ ಪ್ರದೇಶಗಳಿಗೆ ಸಂಪರ್ಕವನ್ನು ಒದಗಿಸುತ್ತೆ. ಪ್ರತಿದಿನ 70,000 ವಾಹನಗಳು ಸೇತುವೆಯನ್ನು ಬಳಸುವ ನಿರೀಕ್ಷೆ ಇದೆ. ಅದೇನೇ ಇದ್ರೂ ದೇಶದಲ್ಲಿರುವ ದುಬಾರಿ ಟೋಲ್ಗಳ ಪಟ್ಟಿಗೆ ಅಟಲ್ ಸೇತು ಕೂಡ ಸೇರ್ಕೊಂಡಿದ್ದು, ಸಂಚಾರ ಮಾಡಬೇಕು ಅಂದರೆ ಹಣ ತೆರಲೇಬೇಕು. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.